ಈಗ ತಾವು ಬಿ ಜೆ ಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗಿರಿ. ಯಾಕೆ ಬಿ ಜೆ ಪಿ ಬಿಟ್ರಿ? ಬಿ ಜೆ ಪಿ ನಾವು 10 ವರ್ಷ ಕಾಲ ಹೆಚ್ಚು ಕಾಲ ಬಿ ಜೆ ಪಿಯಲ್ಲಿದ್ವಿ ಮತ್ತು ರಾಜಗೌಡರು ಬೆಂಬಲಿಗರಾಗಿದ್ದೀವಿ. ಇವತ್ತಲ್ಲಿ ಏನಾಗಿದೆ ಪರಿಸ್ಥಿತಿ ಅಂತಂದರೆ ಬಿ ಜೆ ಪಿ ಒಳಗೆ ರಾಜಗೌಡರು ಏನಾಗಿಬಿಟ್ಟಿತ್ತು ಅಂದರೆ ಸುರಪುರ ತಾಲೂಕಿನೊಳಗೆ ನಾನು ಮಾಡಿದ್ದೇ ಆಟ ಅಂದರೆ ಲೀಡ್ರುಗಳಾಗಲಿ ಅಲ್ಲಿ ಕಾರ್ಯಕರ್ತರುಗಳಾಗಲಿ ನಿಜವಾದ ಸ್ವಾಭಿಮಾನ ಕಾರ್ಯಕರ್ತರಿಗೆ ಅಲ್ಲಿ ಬಿ ಜೆ ಪಿ ಒಳಗೆ ಸುರಪುರ ತಾಲೂಕಿನ ಬಿ ಜೆ ಪಿ ಒಳಗೆ ಸ್ಪೆಷಲ್ ಬೆಲೆ ಇಲ್ಲ. ಯಾಕೆ ಬೆಲೆ ಇಲ್ಲ ಅಂತಂದರೆ ಆ ಊರೊಳಗೆ ಅಲ್ಲಿ ಕಷ್ಟಪಟ್ಟು ದುಡಿದು ಮಾಡಿರ್ತಕ್ಕಂಥವ್ರು ಭಾಳ ಜನ ಇರ್ತಾರೆ, ಅಂಥವ್ರನ್ನ ಬಿಡ್ತಾರೆ. ಅಲ್ಲಿ ಯಾರೋ ಒಬ್ಬರು ಹೊಸ್ದಾಗಿ ಬರ್ತಾರಪ್ಪ ಅಂತಂದ್ರೆ ಉಸುಗೊಡೆವ ಅಂಥವು ಯಾವನೇ ಒಬ್ಬ ಮಡ್ಗದವ ಬರ್ತಾನಂತಂದ್ರೆ ಅವು ಬೆಂಗಳೂರು ಲೆವೆಲ್ದಾಗ ಬಂದರೂ ಕೂಡ ಅವ್ನಿಗೆ ಜಾಯ್ನಿಂಗ್ ಮಾಡ್ಕೊಂತಾರೆ. ಅಲ್ಲಿದ್ದ ಕಾರ್ಯಕರ್ತರಿಗೆ ಕೇಳಂಗಿಲ್ಲ. ಮತ್ತು ದುಡ್ಡು ಯಾವನಿಗಾರು ಬೇಕಾದ್ರೆ ಅವ್ನು ಏನೂ ಇರೋಂಗಿಲ್ಲ, ಅವ್ನು ಊರಾಗ ಅವ್ನು ವೇಲೆ ಇರೋಂಗಿಲ್ಲ, ಅಂಥವ್ರಿಗೆ ದುಡ್ಡು ಕೊಟ್ಟಿಗೆ ಪಾರ್ಟಿ ಕರ್ಕೊಳ್ಳೋವಂಥದ್ದು ಮತ್ತು ಅವ್ರನ್ನ ಹೈಲೈಟ್ ಮಾಡುವಂಥದ್ದು. ಅಲ್ಲಿ ನಿಜವಾದಂಥ ಕಾರ್ಯಕರ್ತರಿಗೆ ಸ್ವಾಭಿಮಾನ ಇದ್ದವ್ರಿಗೆ ಬೆಲೆ ಇರೋಂಗಿಲ್ಲ. ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಿಗೆಸಿ ನಾವು ಯಾವುದಾದ್ರು ಒಂದು ಟ್ರಾನ್ಸ್ಫರ್ ಅಂತೇಳಿ ಒಂದು ಲೆಟರ್ ತೊಗೊಂಡಂಥ ಅವ್ರ ಹತ್ರ ಹೋದಂಥ ಸಂದರ್ಭದಾಗ ಆ ಕೆಲಸಗಳು ಆಗಲ್ಲ. ಲೆಟ್ರ್ ಕೊಟ್ಟಿರ್ತಾರೆ ಬಟ್ ಅಲ್ಲಿ ಕೆಲಸ ಆಗಲ್ಲ. ಯಾರೋ ಒಬ್ಬ ವಿರುದ್ಧ ಮಾಡಿರ್ತಾನವ ಅಂಥವ್ರಿಗೆ ಲೆಟ್ರ್ ಕೊಟ್ಟು ಕೆಲಸ ಮಾಡ್ತಿರ್ತಾರೆ. ಅಂದ್ರೆ ಅವ್ರು ದುಡ್ಡಿಗೋಸ್ಕರ ಏನು ಬೇಕಾದ್ರೆ ಮಾಡಕ್ಕೆ ರೆಡಿ ಅದ. ಇಲ್ಲಿ ಪ್ರಾಮಾಣಿಕರಿಗೆ ಬೆಲೆ ಇಲ್ಲ ಸುರಪುರ ತಾಲೂಕು. ಹಂಗಾಗಿ ಕಳೆದ ಬಾರಿ ಚುನಾವಣೆಯಲ್ಲಿ ಏನಾಗಿತ್ತು, ರಾಜಾ ವೆಂಕಟಪ್ಪ ನಾಯ್ಕ ಅವರು 25,000 ಮತಗಳಿಂದ ಅಂತರದಿಂದ ಗೆದ್ದರು ಅವರು. ಹೌದು, ಇವತ್ತಿಗೂ ಕೂಡ ಏನಾಗಿದೆ ಪರಿಸ್ಥಿತಿ ಅಂದರೆ ಅವರು ಸೋತ ತಕ್ಷಣವೇ ಬೆಂಗಳೂರು ದಾರಿ ಹಿಡಿತಾರೆ. ಇಲ್ಲಿ ಲೋಕಲ್ದಾಗ ಯಾರ ಜೊತೆನೂ ಸಿಗಂಗಿಲ್ಲ. ನೋಡಿ, ಸಾಮಾನ್ಯ ಜನರ ಕಾರ್ಯಕರ್ತರ ಫೋನ್ಗಳು ಎತ್ತದಂದ್ರೆ ಭಾಳ ದೂರ ಮಾತೈತಿ. ಒಬ್ಬರು ಜಿಲ್ಲಾ ಪಂಚಾಯತಿ ಸದಸ್ಯರ ಫೋನ್ಗಳೇ ಎತ್ತಂಗಿಲ್ಲ ಅವ್ರು ಏನಾಗ್ಬಿಟ್ಟದ ಅಂತಂದ್ರೆ ನಾನು ಈಗ ಅವರು ಸೆಲೆಬ್ರಿಟಿ ಲೆಕ್ಕಕ್ಕೆ ಬಂದ್ಬಿಟ್ರೆ. ಇವತ್ತು ನಾವು ಸುದೀಪ್, ದರ್ಶನ್, ಮೋದಿ ಅವ್ರದಂತ ಯಾವ ಥರ ಹೇಳ್ತೀವಲ್ಲ ಆ ಥರ ಸೆಲೆಬ್ರಿಟಿಗಳು. ಅವ್ರಿಗೆ ಸಾಮಾನ್ಯ ಕಾರ್ಯಕರ್ತರು, ಸಾಮಾನ್ಯ ಜನರು ಬೇಕಾಗಿಲ್ಲ. ಇವತ್ತು ಡಾಕ್ಟರ್ ರಾಜಾ ವೆಂಕಟಪ್ಪ ನಾಯ್ಕ ಇದ್ದಂಥ ಸಂದರ್ಭದಲ್ಲಿ ಅವ್ರು ಏನೂ ಕೊಟ್ಟಿಲ್ಲ. ನೀರಿನ ಬಗ್ಗೆ ಆಗಿರ್ಬೋದು, ಇನ್ನೊಂದ್ರ ಬಗ್ಗೆ ಆಗಿರ್ಬೋದು. ಏನು ಹೇಳ್ತಾರಪ್ಪ ಅಂದ್ರೆ ಇವತ್ತು ಬಂದು ನಮ್ಗೆ ನೀರು ಕೊಟ್ಟಿಲ್ಲ, ನಾನು 10 ಬೆಳಿಗ್ಗೆ ಕೊಡ್ತೇನೆ ಅಂತ. ಅವರು ಕೂಡ ಶಾಸಕರಿದ್ದಂಥ ಸಂದರ್ಭದಾಗ, ಸಚಿವರಿದ್ದಂಥ ಸಂದರ್ಭದಾಗ, ಸರ್ಕಾರ ಇದ್ದಂಥ ಸಂದರ್ಭದಾಗ ನೀರು ಕೊಡೋಕ್ಕಾಗಿಲ್ಲ. ಅವಾಗ ಅದೇ ರಾಜಾ ವೆಂಕಟಪ್ಪ ನಾಯ್ಕ ಅವರು ನೀರಿನ ಸಲುವಾಗಿ ಪಾದಯಾತ್ರೆ ಮಾಡಿದ್ರು ಬೃಹತ್ ಪ್ರಮಾಣದಲ್ಲಿ ನಾರಾಯಣಪುರಕ್ಕೆ. ಅವತ್ತು ಏನಂದ್ರೆ ಡ್ಯಾಮ್ನಾಗ ನೀರು ಇರೋಂಗಿಲ್ಲ ಅಂತ ಹೇಳಿದ್ರು. ಇವತ್ತು ಡ್ಯಾಮ್ನಾಗ ನೀರು ಇರ್ತಕ್ಕಂಥ ರಾಜ್ಯದ ಜನರಿಗೂ ಗೊತ್ತು, ಈ ಭಾಗದ ಜನರಿಗೂ ಗೊತ್ತು. 14 TMC ನೀರುಗಳು ಡೆಡ್ ನೀರು ಇರ್ತಾವೆ, ಪ್ರಾಣಿ ಪಕ್ಷಿಗಳು ಅಂತ ಇರ್ತಾವೆ. ಹಂಗಿದ್ರು ಕೂಡ ಜನರಿಗೆ ಏನೋ ಒಂದು ತಪ್ಪ ಕಲ್ಪನೆ ಕೊಡುವಂಥದ್ದು. ಮೊನ್ನೆ ಯಾವುದೋ ಒಂದು ಭಾಷಣದಾಗ ಹೇಳಿದ್ರೆ ನೋಡ್ರಿ ಎಂಥ ವಿಚಾರ. ಸಿದ್ದರಾಮಯ್ಯ ಅವರು ಮೋದಿ ಗಾಳಿ ಒಳಗೆ ಗೆದ್ದಂಗೆಲ್ಲ ಅಂತ ತಿಳ್ಕೊಂಡು ಎಲೆಕ್ಷನ್ ಜಲ್ದಿ ಡಿಕ್ಲೇರ್ ಮಾಡಿದ್ರು ಅಂತ ಹೇಳ್ತಾರೆ. ಇವು ಸಣ್ಣ ವಿಚಾರ. ಒಬ್ಬರು ಮಾಜಿ ಸಚಿವರಾಗಿ ಒಬ್ಬರು ಶಾಸಕರ್ತಕ್ಕಂಥ ಇಂಥ ಹೇಳಿಕೆ ಕೊಡಬಾರ್ದು. ಯಾವತ್ತು ಸಿದ್ದರಾಮಯ್ಯನವರು ಪಾರ್ಟಿ ನಿಷ್ಠೆಯ ಮನುಷ್ಯರು. ಯಾವತ್ತು ಕಾಂಗ್ರೆಸ್ ಉಪಚುನಾವಣೆಯಲ್ಲಿ ರಾಜಾ ವೆಂಕಟಪ್ಪ ನಾಯ್ಕ ಅವ್ರು ಗೆಲ್ಲಿಸ್ಬೇಕಂತಕ್ಕಂಥದ್ದು ಅವರ ದೊಡ್ಡ ಕನಸಾಗ್ಯದ. ಅವರು ಶಪಥ ಮಾಡ್ಯಾರ, ನಾಳೆ 1ನೇ ತಾರೀಕು ಬರ್ತಕ್ಕಂತಾರೆ. ಅವರು ಸೋಲುಂಡಿಗೆಸಿ ಅವ್ರಿಗೆ ಏನು ಮಾತಾಡ್ತಕ್ಕಂಥದ್ದೇ ಅವ್ರಿಗೆ ಅರ್ಥ ಆಗ್ತಾಯಿಲ್ಲ ರಾಜಗೌಡರಿಗೆ. ಈಗ 1ನೇ ತಾರೀಕು ನಮ್ಮ ದೇವತ್ಕಲ್ಕ ಗ್ರಾಮಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ. ಅವ್ರಿಗೆ ಏನಾಗಿದೆ ಅಂದರೆ ಅವ್ರು ಏನು ಮಾಡಿದ್ರೆ ಜನರು ಕಲಿತಾ ಇಲ್ಲ. ಇವತ್ತು ಏನು ಮಾಡ್ತಾರೆ, ಎಲ್ಲೋ ದುಡ್ಡಿ ಆಮಿಷ ಕೊಟ್ಟಿಗೆಸಿ ಒಬ್ಬೊಬ್ಬರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡೋದು. ಇವತ್ತು ನೋಡ್ರಿ, ಇವತ್ತು 4-5 ಗ್ರಾಮದ ನೋಡಿ ನಾವು ಅವ್ರ ಪಾರ್ಟಿಗೆ ಅವರಿಗೆ ಹಾರಾಕತ್ತಾರೆ. ಅವ್ರು ಬಂದಂಥ ಕಾರ್ಯಕ್ರಮದಲ್ಲಿ ಇರ್ತಾರೆ. ಅವತ್ತು ಬಾಜು ಮರ್ದರ ಸುಮ್ಮನೆ ಆ ಹಳ್ಳಿ ಒಳಗೆ ಸೇರಿದ್ರು, ಈ ಹಳ್ಳಿ ಒಳಗೆ ಸೇರಿದ್ರು ಅಂತ. ಇವತ್ತು ಸುರಪುರ ತಾಲೂಕಿನಲ್ಲಿ ವಾಲ್ಮೀಕಿ ಜನಾಂಗದವರು, ಹಾಲುಮತ ಸಮಾಜದವರು, ಲಿಂಗಾಯತ ಸಮಾಜದವರು, ಲಂಬಾಣಿ ಸಮಾಜದವರು, SC ಜನದವರು, ಮತ್ತು ದಲಿತರು, ಮುಸ್ಲಿಮ್ಸು ಎಲ್ಲರೂ ಒಂದು ಸೈಡ್ ಆಗ್ಯಾರ. ಇವತ್ತು ಯಾರೂ ಉಳಿದಿಲ್ಲ. ಯಾಕಂತಂದ್ರೆ ಇವರು BJP ಅವರು ಹೇಳ್ತಕ್ಕಂಥ ಸುಳ್ಳು ಆಶ್ವಾಸನೆಗಳು, ಸುಳ್ಳು ಪ್ರಚಾರ ಎಲ್ಲ ಜನ ಬೇಸತ್ತು. ಇವತ್ತು ಸ್ಪಷ್ಟವಾಗಿ ಸುರಪುರ ತಾಲೂಕಿನೊಳಗೆ ರಾಜಾ ವೇಣುಗೋಪಾಲ್ ನಾಯ್ಕ ಅವ್ರನ್ನ ಬಹುಮತದಿಂದ ಆರಿಸ್ತಾರಬೇಕಂತ ನಿರ್ಧಾರ ಮಾಡ್ಯಾರ. 100ಕ್ಕೆ 100 ರಾಜಾ ವೇಣುಗೋಪಾಲ್ ನಾಯ್ಕ ಅವರು ಬರುವಂಥ ದಿನಗಳಲ್ಲಿ ಗೆದ್ದು ವಿಧಾನಸಭೆಗೆ ಹೋಗ್ತಾರೆ. ಸುರಪುರ ತಾಲೂಕಿನಲ್ಲಿ ರಾಜಾ ವೆಂಕಟಪ್ಪ ನಾಯ್ಕ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಅವ್ರ ಹತ್ರ ಅಧಿಕಾರ ಇರಲಿ ಬಿಡಲಿ, ಅವರು ಒಂದು ಸಲ ಮಾತು ಕೊಟ್ಟರಪ್ಪ ಅಂದ್ರೆ ಅವ್ರ ಪ್ರಾಣ ಹೋದ್ರೆ ಆ ಮಾತು ಬಿಡುವಂತಾರಲ್ಲ. ಇವತ್ತು ಎಷ್ಟೋ ರಾಜಕಾರಣಿಗಳು ವೋಟ್ ಬ್ಯಾಂಕ್ ಸಲ ರಾಜಕಾರಣ ಮಾಡ್ತಾರೆ. ಬಟ್ ವೆಂಕಟಪ್ಪ ನಾಯಕ ಅಂತಂದ್ರೆ ಅಧಿಕಾರ ಇದ್ರೇನೋ ಇರಲಿಕ್ಕೆ ನಂಬಿದಂಥ ಕಾರ್ಯಕರ್ತರಿಗೆ ಕೈ ಬಿಟ್ಟಂಥ ಇತಿಹಾಸನೇ ನಮ್ಮ ಸುರಪುರ ತಾಲೂಕಿನಲ್ಲಿಲ್ಲ. ಮತ್ತು ಎರಡನೇದೇನಪ್ಪ ಅಂತಂದ್ರೆ ಅವ್ರು ಅಧಿಕಾರ ಸಿಕ್ಕಂಥ ಸಂದರ್ಭ ನೋಡ್ಬೇಕು. ಯಾವತ್ತು ರಾತ್ರಿ 12 ಗಂಟೆಗೆ ಹೋದ್ರೂ ಕೂಡ ಲೋಕಲ್ದಲ್ಲಿ ಸಿಗ್ತಿದ್ರು, ಸ್ಥಳೀಯ ಕೇಂದ್ರ ಕಚೇರಿ ಸುರಪುರನಲ್ಲೇ ಸಿಗ್ತಿದ್ರು. ಮತ್ತು ಒಳ್ಳೆಯದಕ್ಕೆ ಕೆಟ್ಟದಕ್ಕೆ ಯಾವತ್ತೂ ನಿರಂತರವಾಗಿ ಸುರಪುರ ಜನರ ಜೊತೆ ಸಹಕರಿಸ್ತಾ ಇದ್ರು. ಕಾಂಗ್ರೆಸ್ ಪಕ್ಷ ಏನು ಹೇಳ್ತದೆ ಅಂತಂದರೆ ಅದರೊಂದು ಸಿದ್ಧಾಂತ ಇದೆ ನಮ್ಮ ಸುರಪುರ ತಾಲೂಕಿನಲ್ಲಿ. ಯಾವುದೇ ಸಮಾಜದಾಗಲಿ ಯಾವುದೇ ಜಾತಿಯಲ್ಲಿ ಅಲ್ಲಿ ಜಗಳ ಆಡ್ತಿದ್ರಪ್ಪ ಅಂದ್ರೆ ಜಗಳ ಬೇಡಪ್ಪ, ನೀವೆಲ್ಲರೂ ಒಗ್ಗಟ್ಟಿಂದ ಇರಿ ಅಂತೇಳಿಗೆಸಿ ಕೂಡಿಸುವಂಥ ಕೆಲಸ ಕಾಂಗ್ರೆಸ್ ಮಾಡಿಸ್ತದೆ. ಬಟ್ BJP ಒಳಗೆ ಏನದಂತಂದ್ರೆ ಒಂದೇ ಪಾರ್ಟಿ ಒಳಗೆ ಇರ್ತಾವ, ಜಗಳ ಆಗಿರ್ತದೆ. ಆ ಒಂದೇ ಪಾರ್ಟಿ ಜಗಳ ಇದ್ದಂಥವ್ರಿಗೆ ಏನದ ಜಗಳ ಹಚ್ಚುವಂಥ ಕೆಲಸ ಮಾಡ್ತಾರೆ. ಹಚ್ಚಿ ಅಲ್ಲಿ 1 ಅಥವಾ 2, 3 ಬಣಗಳು ಮಾಡ್ತಾರೆ ಒಂದೇ ಪಾರ್ಟಿ ಒಳಗೆ. ಅಂದ್ರೆ ಇವ್ರು ಜಗಳಾಡಿಕೆ ಅಂತ 2 ಟೀಮ್ನವರು ಕಲ್ತು ಹೊಡೆದಾಡಲಿ, ದೂರ ಆಗಲಿ ಅನ್ನೋಂಥದ್ದೇ BJPದು. ಯಾಕಂದರೆ 2 ಕಲ್ತು ಒಗ್ಗಟ್ಟಾಗಿಬಿಟ್ರೆ ಅವ್ರು ಕೆಲಸ ಪಕ್ಷಿ ಕೊಡಂತ ಅವ್ರ ಹತ್ರ ಹೋಗ್ತಾರೆ.
ಅವಾಗ ಅವ್ರಿಗೆ ಕೊಡಕ್ಕೆ ಮನಸ್ಸರಂಗಿಲ್ಲ. ಊರೊಳಗಡೆ ಗುಂಪುಗಳು ಬಣಗಾರಿಕೆ ಮಾಡಿದ್ರಪ್ಪ ಅಂತಂದ್ರೆ ಆ ಗುಂಪಿನವ್ರು ಬಂದ್ರೆ ಇವ್ರಿಗೆ ಸಿಟ್ಟು ಬರುತ್ತಾ, ಇವ್ರಿಗೆ ಬಂದ್ರೆ ಅವ್ರಿಗೆ ಸಿಟ್ಟು ಬರುತ್ತೆ ಅಂತ ತಿಳ್ಕೊಂಡೇಸಿ ಎರಡು ಗುಂಪಲ್ಲಿ ಜಗಳ ಹಚ್ಚಿಗೇಸಿ ಸಮಾಜಗಳನ್ನು ಹೊಡಿಯುವಂಥದ್ದಾಗಲಿ. ಮತ್ತು ಅಲ್ಲಿ ಸ್ವಲ್ಪ ಸಮುದಾಯ ಇತ್ತು, ಅಲ್ಲಿ ಭಾಳ ಸಮುದಾಯ ಇದ್ದಪ್ಪ, ದೊಡ್ಡ ಸಮುದಾಯದವ್ರು ಇದ್ದಾರಪ್ಪ ಅಂದ್ರೆ ಆ ಸಮುದಾಯದವ್ರು ಇದರಿಂದ ಸಣ್ಣ ಸಮುದಾಯದವ್ರ ಮೇಲೆ ಅಲ್ಲೇ ಮಾಡ್ಸೋಕೆ ಕೆಲಸ ಮಾಡ್ತಾರೆ. ಯಾಕಂದ್ರೆ ವೋಟ್ ಬ್ಯಾಂಕ್ ಸಲುವಾಗಿ ಚುನಾವಣೆ ಎಲೆಕ್ಷನ್ ಬಂದಂಥ ಸಂದರ್ಭದಾಗ ದೊಡ್ಡ ಸಮುದಾಯ ಇರುತ್ತೆ ಅವ್ರಿಗೆ ಹಿಡಿಯುವಂಥದ್ದು, ಸಣ್ಣ ಸಮುದಾಯ ಹೋದ್ರು ಅಲ್ಲಿ ಬಿಡ ಅವ ಏನು ಮಾಡ್ತಾನೆ, ಅವ್ರ ಓಟ್ಗಳು ಸ್ವಲ್ಪ ಅವ. ಈ ಮನೋಭಾವನೆ BJP ಒಳಗದವ. ಅವ್ರು ವೋಟ್ ಬ್ಯಾಂಕ್ ನೋಡಿಗೆಸಿ ಚುನಾವಣೆ ಜಾತಿ ಲೆಕ್ಕಾಚಾರ ಮಾಡೋ ಜಗಳ ಹಚ್ಚುವಂಥ ಕೆಲಸ ಏನಾದರೂ ಮಾಡ್ತಿದ್ರೆ ಅದು ಸುರಪುರ ತಾಲೂಕಿನೊಳಗೆ BJP ಪಕ್ಷ ಮಾಡ್ತವೆ. ನಮ್ಮ ಸುರಪುರ ತಾಲೂಕಿನಲ್ಲಿ ಎಂಥ ಶಾಸಕರು ಬೇಕಂದ್ರೆ ಜನರ ಮಧ್ಯೆ ಸಿಗುವಂಥ ಶಾಸಕರು ಬೇಕು. ಇವತ್ತು BJPಲಿ ಇರ್ತಕ್ಕಂಥ ರಾಜುಗೌಡ್ರು ಹೆಂಗಾರ ಅಂತಂದ್ರೆ ಚುನಾವಣೆಯಲ್ಲಿ ಗೆದ್ದ ತಕ್ಷಣ ಬೆಂಗಳೂರು ಹೋಗ್ತಾರೆ. ಬೆಂಗಳೂರದಲ್ಲೇ ಜಾಸ್ತಿ ಇರೋದು. ಒಂದು ತಿಂಗಳಲ್ಲಿ 2 ದಿನ ಮಾತ್ರ ಸುರಪುರದಲ್ಲಿ ಸಿಗ್ತಾರೆ. 25-28 ದಿನನೂ ಕೂಡ ಬೆಂಗಳೂರಲ್ಲೇ ಸಿಗ್ತಾರೆ. ಇವರು ರಾಜುಗೌಡರು ಶಾಸಕರಾಗೋದಕ್ಕೆ ನನಗನ್ಸೋ ಮಟ್ಟಿಗೆ ಇವರು ಯೂಸ್ ಇಲ್ಲ. ಯಾಕಿಲ್ಲ ಅಂತಂದ್ರೆ ಇವರು ಬೆಂಗಳೂರಿನಲ್ಲಿ ಇವರು ಕ್ರಿಕೆಟ್ದಲ್ಲಿ ಭಾಳ ಹುಚ್ಚ ಅದ. ಯಾವುದಾದ್ರೂ ಒಂದು ಕ್ರಿಕೆಟ್ನೊಳಗಡೆ ಕರ್ಕೊಂಡು ಅವ್ರನ್ನ ಅಲ್ಲಿ ಕೊಟ್ಟು ಕ್ರಿಕೆಟ್ನಲ್ಲಿ ಆಡಿಸಿದ್ರೆ ನಮಗೂ ಭಾಳ ಖುಷಿ ಆಗ್ತದೆ. ಸುರಪುರ ತಾಲೂಕಿದ ಒಬ್ಬ ಕ್ರಿಕೆಟ್ ಪ್ಲೇಯರ್ ಹೋಗ್ಯಾನಂತ. ಇಲ್ಲಾಂದ್ರೆ ಅವ್ರ ಮಗನಿಗೂ ಕೂಡ ಪಿಕ್ಚರ್ದಲ್ಲಿ ಸೇರಿಸ್ಬೇಕನ್ನೋಂಥ ಒಂದು ದೊಡ್ಡ ಕನಸು ರಾಜುಗೌಡರಿಗೆ ಅದ. ಬೇಕಾದ್ರೆ ಆ ಪಿಕ್ಚರ್ ಮಾಡಿಕೊಂತ ಅಲ್ಲೇ ಬೆಂಗಳೂರಲ್ಲಿದ್ದರೂ ಕೂಡ ನಾವು ಅದಕ್ಕೆ ಸಹಮತಿ ಐತಿ ನಮ್ಮ ಸುರಪುರ ತಾಲೂಕಿದ್ದಾರೆ. ಅವ್ರು ಹೆಂಗಂತಂದ್ರೆ ಮೋಜು ಮಸ್ತಿ ದುಬಾಯಿ ಆಮೇಲೆ ಸಮುದ್ರದಲ್ಲಿ ಈಸಾಡುವುದು ಎಲ್ಲ ಪಿಕ್ಚರ್ ಹೀರೋ ಹೀರೋಯಿನ್ಗಳ ಜೊತೆ ತಿರುಗಾಡುವಂಥ ಅಂಥದ್ರೊಳಗೆ ಅವ್ರಿಗೆ ಹೆಚ್ಚಿಗೆ ಆಸಕ್ತಿ ಆದ ಹೊರತು ಸುರಪುರ ತಾಲೂಕದ ಜನರಲ್ಲಿ ಸೇವೆ ಮಾಡಬೇಕು, ಸುರಪುರ ಜನರ ಜೊತೆ ಇರಬೇಕಂತಕ್ಕಂಥದ್ದು ಅವ್ರಿಗಿಲ್ಲ. ಅದು ಹೆಂಗೆ ಮಾಡ್ತಾರೆ ಅಂತಂದ್ರೆ ಅವರು ಮೀಡಿಯಾದಲ್ಲಿ ಹೈಲೈಟ್ ಆಗಬೇಕು ಮತ್ತು ಇಲ್ಲಿ ಏನೋ ಮಾಡಬೇಕು ಅನ್ನೋ ಸಲುವಾಗಿ ಬಂದಂಥ 2 ದಿನದಲ್ಲಿ ಎಲ್ಲ ಒಂದು ರೌಂಡ್ ಹೊಡ್ಕೊಂಡಿಗೆ ನ್ಯೂಸ್ ಮಾಡಿಕೊಂಡು ಹೋಗ್ಬಿಡ್ತಾರೆ. ಇಲ್ಲಿ ಸ್ಥಳೀಯವಾಗಿ ಯಾವ ಕಾರ್ಯಕರ್ತರ ಕೈಗೂ ಸಿಗಲ್ಲ ಮತ್ತು ಯಾವ ಕಾರ್ಯಕರ್ತರು ಕೂಡ ಇಲ್ಲಿ ಏನು ಕಷ್ಟ ಅದಂತನೂ ಕೂಡ ಕೇಳೋದಿಲ್ಲ. ಅವ್ರಿಗೆ ಏನು ಬೇಕಂದ್ರೆ ನನಗೆ ಹೆಂಗೋ ಓಟ್ ಬರ್ತೀನಿ, ನಾನು ಸಾಕಷ್ಟು ದುಡ್ಡು ಮಾಡೀನಿ, ದುಡ್ಡು ಖರ್ಚು ಮಾಡಿ ಶಾಸಕರಾಗಬೇಕು ಅನ್ನುವಂಥದ್ದು ಐತಿ. ಇಲ್ಲಿ BJP ಒಳಗೆ ಹೆಂಗದಂದ್ರೆ 3 ಥರ ಅದ. ಗ್ರೌಂಡ್ ಲೆಕ್ಕದಲ್ಲಿ ಸ್ವಾಭಿಮಾನದಲ್ಲಿ ಮಾಡುವಂಥ ಕೆಲಸ ಕಾರ್ಯಕರ್ತರು ಇವತ್ತಿಗೂ ಅವ್ರು ಯಾರಿಗೆ ಪರಿಚಯ ಇಲ್ಲ. ಈ 2ನೇ ಹಂತದಲ್ಲಿ ವೇದಿಕೆ ಮೇಲೆ ಕುಂತ ಭಾಷಣ ಮಾಡುವಂಥ ಲೀಡರ್ಗಳು ಬೇರೆ. 3ನೇದಲ್ಲಿ ಅಂದರೆ ದುಡ್ಡು ಗಳಿಸ್ಕೊಂಡು ದೊಡ್ಡ ರೀತಿಯಲ್ಲಿ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥ ಲೀಡರ್ಗಳು ಬೇರೆ. ಈ ರೀತಿ ಇರೋದಂತಲೇ ರಾಜುಗೌಡರು ಸುರಪುರ ತಾಲೂಕು ಸಾಕಷ್ಟು ಬೇಸರಾಗ್ಯಾರ. ಇವತ್ತಿಗೂ ರಾಜುಗೌಡರು ಸುರಪುರ ತಾಲೂಕಕ್ಕೆ ಅವ್ರು ಶಾಸಕರಾಗಕ್ಕೆ ಯೋಗ್ಯತೆ ಇಲ್ಲ. ಶಾಸಕರು ಏನಾರು ಆಗ್ಬೇಕಂದ್ರೆ RKN ಕುಟುಂಬದೊಳಗೆ ರಾಜಾ ವೇಣುಗೋಪಾಲ್ ನಾಯ್ಕ ಅವರೇ ಶಾಸಕರಾಗಬೇಕನ್ನೋಂಥದ್ದು ಸುರಪುರ ಜನರ ಆಸಕ್ತಿ ಐತಿ. 2024 ರಾಜಾ ವೇಣುಗೋಪಾಲ್ ನಾಯ್ಕರಾಗಿ MLA ಆಗಿ ವಿಧಾನಸೌಧ ಇರ್ತಕ್ಕಂಥ ಮಾತನ್ನು ಕೂಡ ಹೇಳ್ತೀವಿ. ಎಲ್ಲ ಯುವಕರು ಕಲಿತ ಮನಸ್ಸು ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.